ಮೊದಲನೇ ಅಂಶನೇ ಅದು ದೀರ್ಘಾವಧಿ ಅಲ್ಪಾವಧಿ ಅಂತೀವಿ. ಅದು ಫಸ್ಟ್ ನೋಡಿದ ತಕ್ಷಣ ಕಣ್ಣಿಗೆ ಕಾಣುವಂಥದ್ದು ಏನಂತಂದರೆ, ಲಾಂಗ್ ಟರ್ಮ್ ಇಟ್ಕೊಂಡವರು ಇನ್ವೆಸ್ಟರು ನಾಳೆಗೆ ಇವತ್ತಿಗೆ ಅಂದರೆ ತಕ್ಷಣಕ್ಕೆ ಲಾಭ ಬರೋರು ಮಾರ್ಕೊಂಡು ಲಾಭ ಮಾಡೋವಂಥವ್ರನ್ನ ಟ್ರೇಡರು ಅಂತೀವಿ. ಅನ್ನೋದು ಅತ್ಯಂತ ಸುಲಭವಾಗಿ ಎಲ್ಲರಿಗೂ ಕಣ್ಣಿಗೆ ಕಾಣುವಂಥದ್ದು. ಆದರೆ ಇನ್ನೂ ಬಹಳ ದೊಡ್ಡದಾದ ಅಲ್ಲಿ ಒಂದು ವ್ಯತ್ಯಾಸನೂ ಇದೆ. ಏನಂದರೆ ಟ್ರೇಡರು ಯಾವ ಸಂಸ್ಥೆ ಅಂತ ನೋಡಲ್ಲ, ಅವತ್ತು ಟ್ರೆಂಡಿಂಗಲ್ಲಿ ಯಾವುದಿದೆ ಆ ಶೇರ್ ತಗೊಂಡು ಮಾರಿ ಲಾಭ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಇನ್ವೆಸ್ಟರು ಯಾವತ್ತು ಟ್ರೆಂಡಿಂಗ್ ಹಿಂದೆ ಹೋಗೋದಿಲ್ಲ. ಆತ ಯಾವ ಸಂಸ್ಥೆ ತಗೋತಾ ಇದ್ದೀನಿ, ಆ ಸಂಸ್ಥೆ ಪ್ರಮೋಟರ್ಸ್ ಯಾರು, ಆ ಸಂಸ್ಥೆಯ ಧ್ಯೇಯ ಉದ್ದೇಶಗಳೇನು, ಹೀಗೆ ಒಂದು ಪೂರ್ಣ ಅದರದ್ದು ಚಿತ್ರಣ ಕಟ್ಕೊಂಡು, ಮತ್ತು ಅದರದ್ದು ಬ್ಯಾಲೆನ್ಸ್ ಶೀಟ್ಸ್ ಇರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸು, ಕ್ಯಾಶ್ ಫ್ಲೋ, ಕಂಪ್ನಿಗೆ ಸಂಬಂಧಪಟ್ಟ ಪ್ರತಿಯೊಂದನ್ನು ಓದಿ ಅರ್ಥ ಮಾಡಿಕೊಂಡು ಯಾರು ಹೂಡಿಕೆ ಮಾಡ್ತಾನೆ, ಅದು ಖಾಲಿ ದೀರ್ಘಾವಧಿಗೆ ಅಂತ ಸುಮ್ಮನೆ ಒಂದು ಸೆಂಟೆನ್ಸ್ ಆಗೋಗುತ್ತೆ. ಇದು ಸಂಸ್ಥೆಯ ಆಳ ಅಗಲ ತಿಳ್ಕೊಂಡು, ಆ ಪ್ರಮೋಟರ್ಸಿಂದ ಹಿಡಿದು ಧ್ಯೇಯ ಉದ್ದೇಶ ಇದನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ಅವನ್ನ ಇನ್ವೆಸ್ಟರ್ ಅಂತಾರೆ. ಟ್ರೇಡರ್ಗೆ ಆ ತಲೆನೋವಿಲ್ಲ. ಟ್ರೇಡರ್ದು ಏನಿತ್ತು ಅಂತಂದರೆ, ಇವತ್ತಿನ ನನ್ನ ಬದುಕೇನು ಅನ್ನೋದು ಅಷ್ಟೇ ಅವನಿಗೆ. ಆಮೇಲೆ ಅವನಿಗೆ ಕಂಪನಿಗಳು ಏನು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಅವನು ಇವತ್ತು ಈ ಕಂಪ್ನಿ, ನಾಳೆ ಆ ಅವನಿಗೆ ಅವತ್ತು ಟ್ರೆಂಡಿಂಗಲ್ಲಿ ಯಾವುದಿರುತ್ತೆ, ಯಾವುದು ಅವತ್ತಿನ ದಿನದಲ್ಲಿ ಡೇ ಟ್ರೇಡಿಂಗ್ ಅಂತೂ ಆಲ್ಮೋಸ್ಟ್ ಹಾಗೆ ನಡೆಯೋದು. ಯಾವುದು ಅವತ್ತು ಓಡ್ತಾ ಇರುತ್ತೆ, ಅವ್ರಿಗೇನು ಇವತ್ತು ಎಷ್ಟೋ ಒಂದು ಎಕ್ಸ್ ಅಮೌಂಟಿಗೆ ತೊಗೋತೀವಿ, X+1 ಬಂದಿದ ತಕ್ಷಣ ಮಾರಿ ಹಣ ಮಾಡಿಬಿಡೋದು ಅಷ್ಟೇ ಉದ್ದೇಶ ಆಗಿರುತ್ತೆ ಟ್ರೇಡರ್ದು. ಟ್ರೇಡರ್ಗೆ ಯಾವುದು ಸೆಂಟಿಮೆಂಟು ಇಲ್ಲ. ಆಮೇಲೆ ಟ್ರೇಡರ್ಗೆ ಅವರು ಇದು ಏನು ಹೇಳ್ತಾರೆ, ಅದರಿಂದ ಬರೋ ಲಾಭಾಂಶ, ಹೂಡಿಕೆಯಿಂದ ಬರೋ ಲಾಭಾಂಶದ ಮೇಲೆ ಅವ್ರಿಗೆ ಯಾವತ್ತು ಡಿವಿಡೆಂಡ್ ಇರ್ಬೋದು ಮತ್ತೊಂದು ಅದ್ರ ಬಗ್ಗೆ ಅವರಿಗೆ ಗಮನ ಇರಲ್ಲ. ಅವ್ರಿಗೆ ಗಮನ ಏನಿದ್ರು, ಇವತ್ತು ನಾನು ಇಷ್ಟಕ್ಕೆ ತೊಗೊಂಡಿದ್ದೀನಿ, ನಾಳೆ ಅಥವಾ ಇವತ್ತು ಸಾಯಂಕಾಲದೊಳಗಡೆ ಮಾರಿಬಿಟ್ರೆ ನನಗೆ ಎಷ್ಟು ಹಣ ಬಂತು ಅನ್ನೋದಷ್ಟೇ ಅವ್ರದ್ದು ಉದ್ದೇಶ. ಅಥವಾ ಆಗೊಮ್ಮೆ ಅವ್ರು ಅವತ್ತಿನ ದಿನ ಮಾರಕ್ಕಾಗದೇ ಇದ್ರೂ ಅದನ್ನು ದಿನವೋ ವಾರವೋ ತಿಂಗಳೋ ಇಟ್ಕೊಂಡಿದ್ರು ಕೂಡ ಅವ್ರ ಉದ್ದೇಶ ಒಂದೇ ಇರುತ್ತೆ. ಏನು ಹೇಳಿ, ಲಾಭ. ಶೇರಿನ ಬೆಲೆ ಅಥವಾ ತಾವು ಕೊಂಡ ಯಾವುದೋ ಡೆಟ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಏನೇ ಇರ್ಬೋದು, ಅದು ಕೊಂಡದ್ದರ ಬೆಲೆ ಸ್ವಲ್ಪ ಮೇಲೋದ್ರೂ ನಾನು ಹೇಗೆ ಅದನ್ನು ಟ್ರೇಡ್ ಮಾಡಿಬಿಡ್ಲಿ, ಮಾರಿ ಅದರಿಂದ ಹಣ ಗಳಿಸ್ಲಿ ಅನ್ನೋದೇ ಏಕೈಕ ಉದ್ದೇಶ ಟ್ರೇಡರ್ದು. ಆ ಥರ ನೋಡೋಕೋಯ್ತು ಅಂತಂದರೆ ಇನ್ವೆಸ್ಟರು ಪ್ರತಿಯೊಬ್ಬರದ್ದು ಉದ್ದೇಶ ಹಣನೇ, ಲಾಭ ಮಾಡೋದು ಅದು ಬಹುಮುಖ್ಯವಾದ ಉದ್ದೇಶ. ಆದರೆ ಹೇಗೆ ಮಾಡ್ತೀವಿ ಅನ್ನೋದರಲ್ಲಿ ವ್ಯತ್ಯಾಸ ಆಗುತ್ತೆ. ಆ ದೊಡ್ಡ ವ್ಯತ್ಯಾಸನೇ ಇನ್ವೆಸ್ಟರ್ ಯಾರು, ಟ್ರೇಡರ್ ಯಾರು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.